ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ಒಂದು ನೇಮಕಾತಿ ಆಯೋಗ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಅದೇ ಕೂಡ KPSCಯಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ, ಯಾವುದೇ ರೀತಿಯಾದಂಥ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಪರೀಕ್ಷಾ ಕ್ರಮ ಆಗಿರ್ಬೋದು, ಏನೇ ನಡೆದರೂ ಕೂಡ ನಮ್ಮ ರಾಜ್ಯದ ಅಭ್ಯರ್ಥಿಗಳು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ ಅತಿ ಹೆಚ್ಚಾಗಿ. ಕಾರಣ ಇಷ್ಟೇ, ಯಾಕೆ, ಏನು ವಿಷಯ, ನಾನೊಬ್ಬ ಹುದ್ದೆಗೆ ಆಯ್ಕೆ ಆಗಿಬಿಟ್ರಾಯ್ತು, ಈ ರೀತಿ ಸ್ವಾರ್ಥ ಮನೋಭಾವನೆ ಕೆಲವೊಂದಿಷ್ಟು ಜನ ಆಸ್ಪಿರೆಂಟ್ಸ್ಗಳಲ್ಲಿ ಇದೆ. ಈ ಎಲ್ಲ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೇಂದ್ರ ಲೋಕಸೇವಾ ಆಯೋಗ UPSCಯ ಒಂದು ಈ ವರ್ಷದ ನೋಟಿಫಿಕೇಶನ್ ಆಗಿದೆ. 2025ರ CSC ಪೂರ್ವಭಾವಿ ಪರೀಕ್ಷೆಗೆ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಸೊ ಅರ್ಜಿ ಹಾಕುವಾಗ ಏನಾಗ್ತಾ ಇದೆ, ಅಪ್ಲಿಕೇಶನ್ದು ಈ ಬಾರಿ ಪ್ರತಿ ಬಾರಿ ಇದ್ದಿದ್ದೇ ಬೇರೆ, ಬಟ್ ಈ ಬಾರಿ ಒಂದಿಷ್ಟು ಬದಲಾವಣೆ ಮಾಡಿದ್ದಾರೆ. ಕಾರಣ ಅದಕ್ಕೆ ಪೂಜಾ ಕೇಟ್ಕರ್ ಅನ್ನೋ ಒಬ್ಬ ಅಭ್ಯರ್ಥಿ ಅಂಗವಿಕಲ ಪ್ರಮಾಣ ಪತ್ರವನ್ನು ಫೇಕ್ ಆಗಿ ಮಾಡಿಸಿ ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಎಲ್ಲ ವಿಷಯ ಆದಮೇಲೆ UPSC ಎಚ್ಚೆತ್ಕೊಂಡು ಪೂರ್ವಭಾವಿ ಪರೀಕ್ಷೆಯಲ್ಲಿ ಸಂಪೂರ್ಣ ನಮ್ಮ ಮಾಹಿತಿಯನ್ನು, ಈಗೇನು DAF ಅಂತ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಏನು ತಗೊಳ್ತಾ ಇದ್ರು, ಸೊ ಅದನ್ನು ಬಿಫೋರ್ ಆಗಿ ಎಲ್ಲ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ. ಇದರ ವಿರುದ್ಧ ಕೂಡ ಈಗ ಆಲ್ರೆಡಿ UPSC ಅಭ್ಯರ್ಥಿಗಳು ಆಕ್ಷೇಪವನ್ನು ಎತ್ತಿದ್ದಾರೆ. ಕಾರಣ ಇಷ್ಟೊಂದು ಕಾಂಪ್ಲಿಕೇಟ್ ಆಗಿ ಅರ್ಜಿ ಭರ್ತಿ ಇಡೋದು ಅವಶ್ಯಕತೆ ಇತ್ತ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ಸ್ಗಳಾಗಿರ್ಬೋದು, ನಾವು ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಉತ್ತರ ಭಾರತದಲ್ಲಿ ಕೋಚಿಂಗ್ ಸೆಂಟರ್ಗಳು ಆಗಿರ್ಬೋದು, ಕೋಚಿಂಗ್ ಸೆಂಟರ್ನ ತರಬೇತುದಾರರು ಎಲ್ಲರೂ ಕೂಡ ಎಷ್ಟು ಒಗ್ಗಟ್ಟಿಂದ ಇರ್ತಾರೆ ಅಂತಂದರೆ, ಈಗ ನೋಡಿ UPSC ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ನೀವು ನೋಡ್ಬೋದು, ಅಲ್ಲಿ ಒಂದು ಯೂನಿವರ್ಸಿಟಿ ಸ್ಪೆಲ್ಲಿಂಗ್ ರಾಂಗ್ ಆಗಿ ಬರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಫಾರ್ಮೆಟಲ್ಲೇ ಕೂಡ ಕೆಲವೊಂದು ತಪ್ಪುಗಳಿವೆ. ಸೊ ಆದಷ್ಟು ಬೇಗ ಎಚ್ಚೆತ್ಕೊಂಡು ಆಲ್ರೆಡಿ ಅದನ್ನು ಕ್ವಶನ್ ಮಾಡ್ತಾ ಇದ್ದಾರೆ ಯಾರು, ದೊಡ್ಡ UPSC ತರಬೇತಿ ಸಂಸ್ಥೆಗಳು. ಎಕ್ಸಾಂಪಲ್, ನೀವು ಸ್ಟಡಿ IQ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ, ಸೊ ಅವ್ರು ನೋಡ್ಬೋದು, ಇವತ್ತೊಂದು ವಿಡಿಯೋ ಹಾಕಿದ್ದಾರೆ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅವರೊಂದು ಓಪನ್ ಲೆಟರ್ ಕೊಟ್ಟಿದ್ದಾರೆ UPSCಗೆ. ಏನಂತ, ಈ ರೀತಿ ನೀವು IAS IPS ಅಧಿಕಾರಿಗಳನ್ನು ದೇಶಕ್ಕೆ ಆಯ್ಕೆ ಮಾಡುವಂಥ ಒಂದು ಲೋಕಸೇವಾ ಆಯೋಗದಲ್ಲಿ ಈ ರೀತಿಯಾದಂಥ ಸಣ್ಣ ಪುಟ್ಟ ತಪ್ಪುಗಳು, ಅದರಲ್ಲೂ ವಿಶೇಷವಾಗಿ ಇನ್ನು ಅರ್ಜಿ ಹಾಕೋದ್ರಲ್ಲಿ ಈ ರೀತಿ ತಪ್ಪಾದರೆ ನೀವೇನು ಕಾರ್ಯನಿರ್ವಹಿಸ್ತೀರಾ ಅಂತ ನೇರವಾಗಿ ಉಗಿತಿದ್ದಾರೆ. ಇಷ್ಟೆಲ್ಲ ನಡೆಯುತ್ತೆ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ. ಏನೇ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಯಾವ ಅಭ್ಯರ್ಥಿಗಳು ಕೂಡ ಸಹಿಸೋದಿಲ್ಲ. ಬಟ್ ನಮ್ಮ ರಾಜ್ಯ ಲೋಕಸೇವಾ ಆಯೋಗದಲ್ಲಿ ಇಡೀ ಪ್ರಶ್ನೆ ಪತ್ರಿಕೆಯೇ ತಪ್ಪಾಗಿ ಬಂದರೂ ಕೂಡ ಅದನ್ನು ಒಪ್ಕೊಂಡು ಬಿಡ್ತಾರೆ. ಅದಕ್ಕೂ ಕೆಲವೊಂದಿಷ್ಟು ಜನ ಪರವಾಗಿ ನಿಲ್ಲೋರಿದ್ದಾರೆ. KPSCಲಿ ಕನ್ನಡ ಮತ್ತು ಇಂಗ್ಲಿಷ್ ವಿಷಯದಲ್ಲಿ, ಪ್ರಶ್ನೆಗಳ ವಿಷಯದಲ್ಲಿ ಕನ್ನಡದಲ್ಲಿ ಎಲ್ಲ ತಪ್ಪಾಗಿ ಕ್ವಶನ್ಸ್ ಬಂದರೂ ಕೂಡ ಪರವಾಗಿಲ್ಲ, ಅದನ್ನು ಒಪ್ಕೊಂಡ್ಬಿಡೋರಿದ್ದಾರೆ. ಅದೇನಾಗುತ್ತೆ, ಅದೊಂದು KPSC ಸಣ್ಣ ಮಿಸ್ಟೇಕು, ಏನಾಗದೆ ದೊಡ್ಡ ಮಿಸ್ಟೇಕ. ರಾಜ್ಯಕ್ಕೆ ತಹಸೀಲ್ದಾರ್ರಂಥ ಸೇವಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ದೊಡ್ಡ ಆಡಳಿತಾತ್ಮಕ ಹುದ್ದೆಗೆ ಅಭ್ಯರ್ಥಿಗಳನ್ನ ಪರೀಕ್ಷೆಗೆ ಒಳಪಡಿಸುವಂಥ ಒಂದು ಸಾಂವಿಧಾನಿಕ ಸಂಸ್ಥೆಯಲ್ಲಿ ಸಣ್ಣ ಪುಟ್ಟ ಲೋಪಗಳಲ್ಲ ಅದು. ಇಡೀ ಪ್ರಶ್ನೆ ಪತ್ರಿಕೆ, ಪರೀಕ್ಷಾ ಕ್ರಮಗಳು, ಕೀ ಉತ್ತರಗಳು ಪ್ರಕಟ ಇಲ್ಲ. ಸರಿ, ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ನಾನ್-HK PDO ಎಕ್ಸಾಮ್ ಆಗಿ ನಾಳೆಗೆ ಬರೋಬ್ಬರಿ 2 ತಿಂಗಳಾಗುತ್ತೆ, ಇನ್ನೂ ಕೂಡ ಕೀ ಉತ್ತರಗಳೇ ಪ್ರಕಟ ಮಾಡಿಲ್ಲ. ಸೊ ಆದರೆ KS ಪರೀಕ್ಷೆಯಲ್ಲಿ ಮಾತ್ರ ವೇಗವಾಗಿ ಪರಿಷ್ಕೃತ ಕೀ ಉತ್ತರಗಳನ್ನು ಕೂಡ ಬಿಡುಗಡೆ ಮಾಡಿಬಿಡ್ತಾರೆ. ಯಾಕೆ ಇಷ್ಟೊಂದು ವಿಳಂಬ ನೀತಿ? ಕೇವಲ ಒಂದು ಪರೀಕ್ಷೆಯ ಮೇಲೆ ಯಾಕೆ ಇಷ್ಟೊಂದು ಕೇಂದ್ರೀಕೃತವಾದಂಥ ಒಂದು ಮನಸ್ಥಿತಿ ಇದೆ ನಿಮ್ಮದು? ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಇವ್ರು ಹೇಳೋದಿಷ್ಟೇ, KPSC ಗೊತ್ತು ಏನು ಮಾಡಬೇಕಂತ ಮಾಡುತ್ತೆ. ಅವರು ಅದನ್ನು ಸರಿಯಾಗಿ ಮಾಡಿದ್ರು ಅಂತಂದರೆ ಯಾಕೆ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡಬೇಕು ಪ್ರತಿ ಬಾರಿ? ಅವರು ಆ ವಿಷಯವನ್ನೇ ಯಾಕೆ ತೆಗೆದುಕೊಳ್ಬೇಕಾಗಿತ್ತು? ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಕಲಬುರಗಿಯ ಒಂದು ಎಕ್ಸಾಮ್ ಸೆಂಟ್ರಲ್ಲಿ, ನಾನು ಇವಾಗ ಅದನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು, ತೋರಿಸ್ತಾ ಇದ್ದೀನಿ. 4 ನಿಮಿಷ ತಡವಾಗಿ ಹೋಗಿದ್ದಕ್ಕೆ ಒಬ್ಬ ಗೃಹಿಣಿ, ಆಕೆ ಅಫ್ಜಲ್ಪುರದಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾಳೆ, ಬಂದು ಅಲ್ಲಿ ಪರೀಕ್ಷೆಗೆ ಹಾಜರಾಗಬೇಕು. ಆ ಪರೀಕ್ಷೆಗೆ ಹಾಜರಾಗಿ 4 ನಿಮಿಷ ತಡ ಆಗಿದ್ದಕ್ಕೆ ಆಕಿನ ಗೇಟ್ ಹೊರಗಡೆ ನಿಲ್ಲಿಸಿ ಕಂಪ್ಲೀಟಾಗಿ ಆಕೆ ಪರೀಕ್ಷೆಗೆ ಅಲೋನೇ ಮಾಡಲ್ಲ. ನಿಮ್ಮ ರೂಲ್ಸ್ಗಳನ್ನು ಅಭ್ಯರ್ಥಿಗಳು ಆ್ಯಸ್ ಇಟ್ ಈಸ್ ಫಾಲೋ ಮಾಡಬೇಕು. ಬಟ್ ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವಾ? KPSC ಒಬ್ಬೊಬ್ಬ ಮೆಂಬರ್ಗೆ ಇನೋವಾ ಕೃಷ್ಣ ಕಾರ್ ಬೇಕು, ಅವ್ರಿಗೆಲ್ಲವೂ ಸರ್ಕಾರದಿಂದ ವ್ಯವಸ್ಥೆ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ನಿಯಮಗಳಿಲ್ಲ. ಫಲಿತಾಂಶ ಬಿಡಬೇಕು ಯಾವಾಗ, ಆಯ್ಕೆ ಪಟ್ಟಿ ಯಾವಾಗ ಪ್ರಕಟ ಮಾಡಬೇಕು, CTA ಇದು. ಈಗ ಆಲ್ರೆಡಿ ಒಬ್ಬ ಅಭ್ಯರ್ಥಿ ಸಾವನ್ನಪ್ಪಿದ್ದಾರೆ, ಸುನಿಲ್ ತಳವಾರ್ ಅಂತ. ಬಟ್ ಅವ್ರು ಅದರಿಂದ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಪರೀಕ್ಷೆ ಬರೋದು, ಫಲಿತಾಂಶ ಬಿಡೋಷ್ಟರಲ್ಲಿ ಎಷ್ಟೋ ಅಭ್ಯರ್ಥಿಗಳು ಈ ರೀತಿ ಆಗೋಗಿರ್ತಾರೆ. ಅವರಿಗೆ ಕಡೆ ಪಕ್ಷ ಆ ಒಂದು ಪರೀಕ್ಷೆ ಬರೆದು ಅದರ ಹುದ್ದೆಗೆ ಹೋಗುವಂಥ ಋಣ ಕೂಡ ಇರಲ್ಲ ಅವರಲ್ಲಿ. ಆ ರೀತಿ ವರ್ಷಾನುಗಟ್ಟಲೆ ಕಾಯಿಸೋದು, ಈ ಎಲ್ಲ ವಿಷಯಗಳನ್ನು ಅಭ್ಯರ್ಥಿಗಳು ಪ್ರಶ್ನೆ ಮಾಡೋದು ಯಾವಾಗ? ನಮ್ಮಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳಿದ್ದಾರೆ,
ಏನಾದರೂ ಕ್ವಶನ್ ಮಾಡಿಬಿಟ್ರೆ, ಏನಾದರೂ ಪ್ರೊಟೆಸ್ಟಿಗೆ ಬಂದ್ಬಿಟ್ರೆ ಎಲ್ಲಿ ನಮ್ಮನ್ನು ಏನೋ ಜೈಲಿಗೆ ಹಾಕ್ಬಿಡ್ತಾರೆ ಅಥವಾ ನಮ್ಮ ಮೇಲೇನೋ ಆಗ್ಬಿಡುತ್ತೆ, ದೊಡ್ಡ ಮಟ್ಟದ ಅಪರಾಧ ಅನ್ನೋ ರೀತಿ ವರ್ತಿಸ್ತಾರೆ. ಎಲ್ಲಿವರೆಗೂ ಈ ಮನಸ್ಥಿತಿಯಿಂದ ಅಭ್ಯರ್ಥಿಗಳು ಹೊರಗೆ ಬರೋದಿಲ್ವೋ, ಎಲ್ಲಿವರೆಗೂ ಆಗಿರೋ ಅನ್ಯಾಯವನ್ನು ಖಂಡಿಸೋದಿಲ್ವೋ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನ್ಯಾಯ ಅನ್ನೋದು ಸಿಗಲ್ಲ. ನೀವು ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ನಿಮ್ಗೆ ನ್ಯಾಯ ಸಿಗಲ್ಲ. ನೀವೇ ಹೋರಾಟಕ್ಕೆ ಬರಲಿಲ್ಲ, ನೀವೇ ಏನು ಮಾಡಲಿಲ್ಲ ಅಂದರೆ PDO ಪರೀಕ್ಷೆಯಲ್ಲಿ ಸಿಂಧನೂರಲ್ಲಾಗಿದ್ದೇನು ಕ್ವಶನ್ ಪೇಪರ್ ಹೊರಗಡೆ ತಂದಿದ್ದು ಸಾಕ್ಷಿ ಸಮೇತ ವಿಡಿಯೋ ಇದ್ದರೂ ಕೂಡ, ಆ ವಿಡಿಯೋವನ್ನು ಸದನದಲ್ಲಿ ಎಲ್ಲರೂ ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಆದಂಥ ಒಂದು ಉತ್ತರ ಬರಲಿಲ್ಲ. ಅದನ್ನು ಅಷ್ಟೇ ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ. ಬಟ್ ಅದನ್ನು ಅಲ್ಲಿಗೆ ಮುಚ್ಚಿ ಹೋಗೋದಕ್ಕೆ ಬಿಡೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೂಡ ಒಂದು ನೇಮಕಾತಿ ಆಯೋಗ ರಾಜ್ಯದಲ್ಲಿ ಇದೆ ಅಂತಂದರೆ, ನಾವೆಲ್ಲ 10 ಲಕ್ಷ ಜನ ಆಸ್ಪಿರೆಂಟ್ಸ್ಗಳು ಪ್ರತಿ ಬಾರಿ ಪರೀಕ್ಷೆಗಾಗಿ ಕಾಯ್ತಾ ಇದ್ದಾರೆ ಅಂತಂದರೆ ಎಷ್ಟು ವಿಪರ್ಯಾಸ ಅಂತ ಅನಿಸುತ್ತೆ. ಇನ್ನು PDO ನಾಲೆಜ್ಗೆ ಪರೀಕ್ಷೆ ಕೀ ಉತ್ತರಗಳಿಲ್ಲ, ಅಕೌಂಟ್ ಅಸಿಸ್ಟೆಂಟ್ ಆ್ಯಂಡ್ CTA ಯಾವುದೇ ಆಯ್ಕೆ ಪಟ್ಟಿಗಳ ಪ್ರಕಟ ಇಲ್ಲ. ಇವೆಲ್ಲ ಪ್ರಕಟ ಆಗೋದು ಯಾವಾಗ? ಎಲ್ಲ ಅಭ್ಯರ್ಥಿಗಳು ಬೀದಿಗಳು ಹೋರಾಟ ಮಾಡಿ ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆಗಳು ಮುಂದೆ ಬಂದರೆ ವಿದ್ಯಾರ್ಥಿ ಸಂಘಟನೆಗಳನ್ನೇ ದೂರೋದು. ಇವರೇನೋ ತಮ್ಮ ಸ್ವಾರ್ಥಕ್ಕಾಗಿ ಏನೋ ಮಾಡ್ಕೊಳ್ತಿದ್ದಾರೆ. ಯಾರೋ ಸ್ವಾರ್ಥಕ್ಕಾಗಿ ಏನೋ ಮಾಡ್ಕೊಳ್ಳೋಗಿದ್ರೆ ಅವ್ರು ಬೇರೆ ಕೆಲಸಗಳಿದ್ದು ಬೇಜಾರು ಕೆಲಸಗಳಿದೆ. ವಿದ್ಯಾರ್ಥಿ ಹಿತಾಸಕ್ತಿಯನ್ನು ಕಾಪಾಡೋಕ್ಕೋಸ್ಕರ ಕೆಲವರು ತಮ್ಮ ನಿಸ್ವಾರ್ಥತೆಯಿಂದ ತಮ್ಮ ವೈಯಕ್ತಿಕ ಬದುಕನ್ನು ಮುಡುಪಿಟ್ಟು ನಿಂತಿದ್ದಾರೆ ಅಂತಂದರೆ ಅಂಥವ್ರಿಗೆ ಸಹಕಾರ ಕೊಡೋದನ್ನು ಕಲಿಬೇಕು. ನಾವಿವಾಗ ಇಲ್ಲಿ ಯೂಟ್ಯೂಬಲ್ಲಿ ಮಾತಾಡಿದ ತಕ್ಷಣ ಏನು ಬದಲಾಗಲ್ಲ. ಬಟ್ ಒಂದೊಂದು ಮಾತು ಕೂಡ ಸಾವಿರಾರು ಜನರಿಗೆ ತಲುಪುತ್ತೆ ಅಂದಾಗ ಅಟ್ಲೀಸ್ಟ್ ಅದರಿಂದ ಅವರು ಅವೇರ್ನೆಸ್ಸನ್ನು ಪಡೆದುಕೊಳ್ತಾರೆ. ತುಂಬ ಜನ ಹೇಳ್ತಾರೆ, ಈ ವಿಷಯದಲ್ಲೂ ಕೂಡ ನಮಗೂ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಕೂಡ. ಅದಕ್ಕೆ ಹೇಳ್ತಾ ಇರೋದು, ಏನೇ ಆಗಲಿ KS ಮರುಪರೀಕ್ಷೆಯ ಆಗಿರುವಂಥ ಅನ್ಯಾಯ ಮುಚ್ಚಿ ಹೋಗೋದಕ್ಕೆ ನಾವಂತೂ ಖಂಡಿತ ಬಿಡೋದಿಲ್ಲ. ಅದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನದವರೆಗೂ ಅದಕ್ಕೆ ಏನು ಹೋರಾಟದ ಏನೇ ಆದರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ, ಜೊತೆಗೆ ನಿಲ್ತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು.